A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಬೈಕ್ ಕಳ್ಳತನ ಮಾಡುತ್ತಿದ್ದ 3 ಆರೋಪಿಗಳನ್ನ ಬಂಧಿಸಲಾಗಿದೆ ಅಂತ ಎಸ್ಪಿ ಋಷಿಕೇಶ್ ಸೋನಾವಣೆ ಹೇಳಿದ್ರು. ವಿಜಯಪುರ ನಗರದಲ್ಲಿ ಮಂಗಳವಾರ 12 ಗಂಟೆಗೆ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯ ಬೈಕ್ ಕಳ್ಳತನ ಮಾಡುತ್ತಿದ್ದ ಸುನೀಲ್ ಗಡ್ಡಿ, ಮೋಶಿನ್ ಕಲಾದ್ಗಿ, ಸದ್ದಾಂ ಮುತವಲ್ಲಿ ಬಂಧಿತ ಆರೋಪಿಗಳಾಗಿದ್ದಾರೆ. ಇನ್ನು ಬಂಧಿತ ಆರೋಪಿಗಳಿಂದ 15.60 ಲಕ್ಷ ಮೌಲ್ಯದ 26 ಬೈಕ್ಗಳನ್ನು ಪೊಲೀಸರು ಜಪ್ತಿಗೈದಿದ್ದಾರೆ. ಅದಲ್ಲದೆ ಆರೋಪಿಗಳ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ರು. ವಿಜಯಪುರ ನಗರದಲ್ಲಿ ಕಳೆದು ಹೋಗಿದ್ದ 2.90 ಲಕ್ಷ ಮೌಲ್ಯದ 29 ಮೊಬೈಲ್ಗಳನ್ನು ಸಿಇಆರ್ ಪೋರ್ಟಲ್ ಮೂಲಕ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂತ ತಿಳಿಸಿದರು. ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಈ ದಿನ 26/3/24 ನಾವು ಒಟ್ಟು 26 ಬೈಕ್ಗಳನ್ನು ರಿಕವರ್ ಮಾಡಿದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಈ ಬೈಕ್ಗಳನ್ನು 3 ಕಳ್ಳರಿಂದ ಸೀಸ್ ಮಾಡಲಾಗಿದೆ. ಅದರಲ್ಲಿ ಒಬ್ಬ ಸುನೀಲ್ ಗಡ್ಡಿ, ಮೊಶಿನ್ ಕಲಾದಗಿ, ಸದ್ದಾಂ ಇವರೆಲ್ಲ 20 ವಯಸ್ಸು ಆಸ್ಪಾಸ್ ಇರುವವರು, ಎಲ್ಲರೂ ವಿಜಯಪುರ ಶಹರದಲ್ಲಿ ವಾಸ ಮಾಡುವವರು. ಇವರ ಮೇಲೆ ಯಾವುದೇ ರೀತಿಯ ಕ್ರಿಮಿನಲ್ ಮೊಕದ್ದಮೆ ಇದಕ್ಕಿಂತ ಮುಂಚೆ ದಾಖಲಾಗಿಲ್ಲ. ಒಟ್ಟು ಈ ಕಾರ್ಯಾಚರಣೆಯಲ್ಲಿ 26 ಬೈಕ್ ವಶಕ್ಕೆ ಪಡೆದಿವಿ ಮತ್ತು 9 ಕೇಸನ್ನು ನಾವು ಭೇದಿಸಿದ್ದೀವಿ. ಇದೇ ರೀತಿ ಸಿಇಆರ್ ಪೋರ್ಟಲ್ ಮೂಲಕ 29 ಮೊಬೈಲ್ಗಳನ್ನು ಸಹ ನಾವು ರಿಕವರ್ ಮಾಡಿದ್ದೀವಿ. ಯಾವುದು ಮೊಬೈಲ್ ಕಳ್ಕೊಂಡಿದ್ದಲ್ಲಿ ಸ್ಟೇಷನ್ಗೆ ಹೋದಾಗ ನಾವು ಸ್ಟೇಷನ್ ಅಲ್ಲಿ ಆ ಮೊಬೈಲ್ ನ ಡೀಟೇಲ್ಸ್ ಅನ್ನು ಸಿಇಆರ್ ಪೋರ್ಟಲ್, ಅದು ಆನ್ಲೈನ್ ಪೋರ್ಟಲ್ ಅಲ್ಲಿ ದಾಖಲು ಮಾಡ್ತೀವಿ. ಯಾವಾಗ ಮೊಬೈಲ್ ಸಿಕ್ಯೂರ್ ಆಗುತ್ತೆ, ಬೇರೆ ಕಡೆಯಲ್ಲಿ ಸಿಗುತ್ತೆ, ಆ ಮೊಬೈಲ್ ಮ್ಯಾಚ್ ಆದ ನಂತರ ಆ ಮೊಬೈಲ್ ಅನ್ನು ನಾವು ಸಂಬಂಧಪಟ್ಟವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಯಾವುದೇ ರೀತಿಯಲ್ಲಿ ನೀವು ಮೊಬೈಲ್ ಕಳ್ಕೊಂಡಲ್ಲಿ ನೀವು ಪೊಲೀಸ್ ಸ್ಟೇಷನ್ ಹೋದಾಗ ನಿಮಗೆ ಈ ಪೋರ್ಟಲ್ ಮೂಲಕ ರಿಜಿಸ್ಟ್ರೇಷನ್ ಆದ ನಂತರ ನಿಮ್ಗೆ ಆ ಮೊಬೈಲ್ ಸಿಗೋದಲ್ಲಿ ಬಹಳ ಅನುಕೂಲ ಆಗುತ್ತೆ. ಈ ಎಲ್ಲ ಕಾರ್ಯಾಚರಣೆಯಲ್ಲಿ PI ಗಾಂಧಿ ಚೌಕ್ ಮಹಾಂತೇಶ್ ರಾಮಣ್ಣವರ್, PSI ಮಣ್ಣಿಗೇರಿ ಮತ್ತೆ ಇತರೆ ಸಿಬ್ಬಂದಿಗಳು ಬಹಳ ಒಳ್ಳೆಯ ಕಾರ್ಯಾಚರಣೆಯನ್ನು ಮಾಡಿರ್ತಾರೆ. ಮತ್ತೆ ಅವರು ಎಲ್ಲರಿಗೂ ಶ್ಲಾಘಿಸಲಾಗಿದೆ ಮತ್ತೆ ಬಹುಮಾನವನ್ನು ಸಹ ಘೋಷಣೆ ಮಾಡಲಾಗಿದೆ. ಇದರ ಜೊತೆಗೇನೆ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂದ್ರೆ, ತಮ್ಮ ಸ್ವತ್ತಿನ ರಕ್ಷಣೆ ಮಾಡುವುದು ಅಥವಾ ಯಾವ ರೀತಿ ಕಾಪಾಡಿಕೊಳ್ಳುವುದು ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು. ಸ್ಪೆಷಲಿ ಮೊಬೈಲ್ ಫೋನ್ಸ್, ಈಗ ಪ್ರತಿಯೊಬ್ಬ ಮೊಬೈಲ್ ಫೋನ್ ಬಳಸ್ತಾನೆ. ಮೊಬೈಲ್ ಫೋನ್ ಕಳೆದು ಹೋದಲ್ಲಿ ಅದನ್ನು ನೀವು ಕರೆಕ್ಟ್ ಆಗಿ ಸ್ಟೇಷನ್ ಬಂದು ಮಾಹಿತಿ ಕೊಟ್ಟಲ್ಲಿ ನಾವು ಅದನ್ನು ಪೋರ್ಟಲ್ ಅಲ್ಲಿ ಹಾಕ್ತಿವಿ ಮತ್ತೆ ನಿಮ್ಗೆ ಅದು ಸಿಗೋದ್ರಲ್ಲಿ ಅನುಕೂಲ ಆಗುತ್ತೆ. ಇದೇ ರೀತಿ ಯಾವುದೇ ರೀತಿಯ ಸೈಬರ್ ಕ್ರೈಮ್ ಬಗ್ಗೆ ನೀವು 1930 ನಂಬರ್ಗೆ ಡಯಲ್ ಮಾಡಿದಲ್ಲಿ ಸೈಬರ್ ವಂಚನೆ, ಉದಾಹರಣೆಗೆ ನಿಮ್ಗೆ ಯಾರು OTP ಬರ್ತದೆ, OTP ಬಂದಾಗ ನೀವು OTP ಶೇರ್ ಮಾಡ್ತೀರಿ. ಶೇರ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಇಂದ ಕೆಲವು ಹಣ ಕಟ್ ಆಗತ್ತೆ. ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಕೂಡಲೇ ನೀವು 1930 ಕರೆ ಮಾಡಿದಲ್ಲಿ ನಿಮ್ಗೆ ಅನುಕೂಲ ಆಗಬಹುದು. ನಮ್ಮಲ್ಲಿ ಸಾಕಷ್ಟು ಕೇಸಸ್ ಬರ್ತಾ ಇದಾವೆ, ವಿಶೇಷವಾಗಿ ಇನ್ವೆಸ್ಟ್ಮೆಂಟ್ ಫ್ರಾಡ್. ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಹೆಚ್ಚಿನ ಹಣ ಕೊಡ್ತೀವಿ ಅಂತ ಹೇಳಿ 30 ಲಕ್ಷ 50 ಲಕ್ಷ 60 ಲಕ್ಷ ಕಳ್ಕೊಂಡವರು ಇದ್ದಾರೆ. ನಿಮ್ಮ ಗಮನಕ್ಕೆ ಬಂದ ತಕ್ಷಣ ದಯವಿಟ್ಟು ಇದನ್ನು ನೀವು ಪೊಲೀಸರ ಗಮನಕ್ಕೆ ತನ್ನಿ. ಮತ್ತೆ ಗೋಲ್ಡನ್ ಅವರ್ OTP ಫ್ರಾಡ್ ಆಗ್ಲಿ ಯಾವುದೇ ರೀತಿ ಆಗ್ಲಿ, ನಿಮ್ಮ ಅಕೌಂಟ್ ಇಂದ ಹಣ ಕಟ್ ಆಗಿದೆ, ನಿಮ್ಗೆ ಗೊತ್ತಾಗಿದೆ ಏನಾದ್ರೂ ತಪ್ಪಾಗಿದೆ ಅಂದ ತಕ್ಷಣ 1930 ಕರೆ ಮಾಡಿ ಅವ್ರು ಏನ್ ಮಾಹಿತಿ ಕೇಳ್ತಾರೆ ಆ ಮಾಹಿತಿಯನ್ನು ಕೊಡಿ. ನಿಮ್ಮ ಆ ಟ್ರಾನ್ಸಾಕ್ಷನ್ ನಿಲ್ಲಿಸುವುದು ಮತ್ತೆ ನಿಮ್ಮ ಹಣವನ್ನು ರಿಕವರ್ ಮಾಡೋದ್ರಲ್ಲಿ ಬಹಳ ಅನುಕೂಲ ಆಗುತ್ತದೆ. ಬೇರೆ ವಿಚಾರ, 9 FIR ಈಗಾಗಲೇ ರಿಜಿಸ್ಟರ್ ಆಗಿವೆ. ನಾವು 3 ಕಳ್ಳರನ್ನು ಹಿಡಿದ ನಂತರ ಅವರು 9 ಕೇಸಸ್ ಅಲ್ಲಿ ಮಾಡಿದ್ದನ್ನು ಒಪ್ಕೊಂಡಿರ್ತಾರೆ. ಮತ್ತೆ ಅವರಿಂದ ಒಟ್ಟು 26 ಬೈಕ್ಗಳನ್ನು ನಾವು ಅವರಿಂದ ಸೀಸ್ ಮಾಡಿರ್ತೇವೆ. ಅದು ಬೇರೆ ಬೇರೆ ಬೈಕ್ಸ್ ಇದಾವೆ, ಅದು ನೋಡ್ಬೇಕಾಗುತ್ತೆ ಯಾವ ರೀತಿ ಎಕ್ಸಾಕ್ಟ್ಲಿ ಯಾವ ಕೇಸಲ್ಲಿ ಇದೆ ನೋಡ್ತೀವಿ. ಇದು ಫಸ್ಟ್ ಟೈಮ್ ಅಫೆಂಡರ್ಸ್. ಇದಕ್ಕಿಂತ ಮುಂಚೆ ಇವರ ಮೇಲೆ ಬೇರೆ ಯಾವ್ದು ಕ್ರಿಮಿನಲ್ ಮೊಕದ್ದಮೆ ನಮ್ಮಲ್ಲಿ ದಾಖಲೆ ಆಗಿಲ್ಲ. ಈಗ ಹೊಸದಾಗಿ ಇವರು ಈ ವೃತ್ತಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ನಾವು ಅದರ ಮೇಲೆ ನಮ್ಮ ಕಾನೂನು ಪ್ರಕಾರ ಏನು ಕ್ರಮ ಇದೆ ಅದನ್ನು ಮಾಡ್ತೀವಿ. ಮೊಬೈಲ್ ಬೇರೆ ಬೇರೆ ಕಡೆ ಎಲ್ಲ ಲೋಕಲ್ ಮೊಬೈಲ್ ನಮ್ಮ ಲಿಮಿಟ್ ಅಲ್ಲಿ ಬಂದದ್ದು, ನಮ್ಮ ಸ್ಟೇಷನ್ ಅಲ್ಲಿ ಗಾಂಧಿ ಚೌಕ್ ಠಾಣೆಯಲ್ಲಿ ದಾಖಲಾದದ್ದು.
ಸರ್ ಇನ್ನೊಂದು ಏನಿದೆ ಅಂದ್ರೆ ಎಚ್ ಡಿ ಕುಮಾರ್ ಆನಂದ್ ಸಾಹೇಬ್ ವಾದರು ಅವ್ರ ಹೆಸರು ತಗೊಂಡು ಒಂದು ಆರ್ಮಿಗಳು ಬಳಸ್ತಿದ್ದಾರೆ ವಾದದಲ್ಲಿ ಅವ್ರು ಸಾಹೇಬ್ ನಂಬರ್ ಕೊಟ್ಟಾರ ಹಂಗಾಗಿ ಆಲ್ರೆಡಿ ಯೂಟ್ಯೂಬ್ ಏನಾಯ್ತು ಆರ್ಮಿದವರು ಆರ್ಮಿದವರು ನೋಡ್ರಿ ನಾನು ಅದೇ ಹೇಳ್ತಾ ಇದ್ದೀನಿ, ಸೈಬರ್ ವಂಚನೆ ಮಾಡುವವರು ಏನಾದ್ರು ನಾನು ಎಂತವನು ಇದೀನಿ ಅಂತ ನಂಬಿಸ್ತಾರೆ. ಆ ನಂಬಿಕೆ ಬಂದ ನಂತರ ನಿಮ್ಗೆ ಮೋಸ ಮಾಡ್ತಾರೆ. ನಿಮ್ಗೆ ಯಾವ ಕ್ಷಣದಲ್ಲಿ ಅನಸ್ತೆ ನನಗೆ ಮೋಸ ಆಗಿದೆ, ನೀವು ಇಮಿಡಿಯೇಟ್ 1930 ಫೋನ್ ಮಾಡಿ. ಸೇನ್ ಪೊಲೀಸ್ ಸ್ಟೇಷನ್ ಬರ್ಬಹುದು. ಫಸ್ಟ್ ನೀವು ಕೆಲಸ ಮಾಡಿದ್ರೆ 1930 ಆ ನಂಬರ್ಗೆ ಕರೆ ಮಾಡುವುದು, ಮತ್ತೆ ಅವರಿಗೆ ಹೇಳುವುದು ಇಂತ ಫ್ರಾಡ್ ಆಗಿದೆ, ಅವ್ರಿಗೆ ಏನ್ ಡೀಟೇಲ್ಸ್ ಕೇಳ್ತಾರೆ ಅದನ್ನು ಕೊಡೋದು. ಅದೇ ಅದ್ರಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಗ್ಯಾಲಕ್ಸಿ ಸಿಕ್ಕಿದೆ ಗ್ಯಾಲಕ್ಸಿ ಸರ್ ಮೊಬೈಲ್ ಬಿಡ್ರಿ ಒಂದು ಸ್ವಲ್ಪ ಈ ಕಡೆ ನೋಡ್ರಿ ನಮ್ಮ ಕಡೆ.
ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.